ಮಾರ್ನಿಂಗ್ ಕೊರಿಯರಲ್ಲಿ ಬಂದಿದೆ. ಏನಿದು? ಗೊತ್ತಿಲ್ಲ. ಏನು ಪಾರ್ಸಲಲ್ಲಿ ಬಾಂಬ್ ಬಂದಿದ್ಯಾ? ನೋಡ್ಕೊಂಡು ಓಪನ್ ಮಾಡು. ಏ, ಲಿಯೋ ಫ್ರೆಂಡ್ ಕಳ್ಸಿರೋದು, ಅದು ಕೂಡ ಲಿಯೋಗೋಸ್ಕರ. ಯಾರೇ ಕೊಟ್ಟಿರ್ಲಿ ನನ್ ಮುಂದೆ ಓಪನ್ ಮಾಡು. ನೀನೊಬ್ಳು ಹೋಗೆ. ಹಾ ಹೇಳು. ಎಸ್, ಮಾಧವ್ ದಾಸ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೌ ಆರ್ ಯು? ಫೈನ್ ಸರ್. ನಾನೊಂದು ಸಣ್ಣ ಗಿಫ್ಟ್ ಕಳಿಸಿದ್ದೀನಿ. ಸಿಕ್ತು, ಆದ್ರೆ ಇದು ಬೇಡವಾಗಿತ್ತು. ಓಹ್, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಪರ್ಫ್ಯೂಮ್ನ ಇಷ್ಟಪಡೋರು ಕಂಡ್ರೆ ನನಗೆ ತುಂಬ ಇಷ್ಟ. ನೀವು ಯೂಸ್ ಮಾಡ್ತಿರೋ ಪರ್ಫ್ಯೂಮ್ ಸ್ಮೆಲ್ ನನ್ನ ಕಾರಲ್ಲಿ ಇನ್ನೂ ಹಾಗೇ ಇದೆ, ಅವತ್ತು ನೀವು ಹೋದಾಗಿಂದ. ಅಯ್ಯೋ, ಇಷ್ಟ ಆಯ್ತಾ? ಇಷ್ಟ ಆಗುತ್ತೆ. ಬಿಕಾಸ್ ಐ ನೋ ವಾಟ್ ಈಸ್ ಯುವರ್ ಟೇಸ್ಟ್. ಪರಿಚಯ ಆಗಿ ಒಂದಿನದಲ್ಲೇ ತಿಳ್ಕೊಂಡೆ. ಓಕೆ, ಕಾಲ್ ಮಾಡ್ತಾ ಇರಿ. ಅಭಿರಾಮಿ, ನಿಮಗೇನೇ ತೊಂದರೆ ಇದ್ದರೂ, ಇನ್ಮೇಲೆ ಯಾವುದೇ ತೊಂದರೆ ಬಂದರೂ ಕಾಲ್ ಮಾಡಬೇಕು. ಇವತ್ತು ಕುಡ್ದು ಬಂದರಾ? ಓನ್ಲಿ 2 ಪೆಗ್ಸ್. ಆಫೀಸ್ನಲ್ಲಿ ಒಂದು ಪಾರ್ಟಿ ಇಟ್ಟಿದ್ರು. ಸರಿ ಬಿಡಿ, ದಿನಕ್ಕೊಂದು ಎಕ್ಸ್ಕ್ಯೂಸ್. ಇಷ್ಟಕ್ಕೆ ಗುಂಡ್ಗಿಂಡೆಲ್ಲ ಆರಿಸ್ಬೇಡ. ಈಗ ನಮ್ಮ ಪ್ರಾಬ್ಲಮ್ ಅದಲ್ಲ. ನೆಕ್ಸ್ಟ್ ಮಂತ್ ಪ್ರಾಪರ್ಟಿನ ರಿಜಿಸ್ಟರ್ ಮಾಡಿಸ್ಕೋಬೇಕು. ನಾನು ಹೇಳಿದ್ನಲ್ಲ ಲಿಯೋ, ಆ ಅಡ್ವಾನ್ಸ್ ವಾಪಸ್ ತಗೊಳ್ಳಿ ಅಂತ. ನಾವು ಅವ್ರು ಕೊಟ್ಟಿರೋ ಅಡ್ವಾನ್ಸ್ನಲ್ಲಿ ಅವ್ರ ಮಗಳು ಮದುವೆ ಮಾಡಿಬಿಟ್ಟಿದ್ದಾರೆ. ಓ, ಹಾಗಿದ್ರೆ ಇವಾಗ ಏನು ಮಾಡೋದು? ಅದೇ ನನಗೂ ಕನ್ಫ್ಯೂಷನ್ ಆಗ್ತಿದೆ. ಮೊದಲು ಕ್ಯಾಶ್ ರೆಡಿ ಮಾಡ್ಕೋಬೇಕು. ಹೇಗೆ? ಒಂದು ಬ್ಯಾಂಕ್ಗೆ ಕನ್ನ ಹಾಕೋಣ. ಸೀರಿಯಸ್ ಆಗಿ ಮಾತಾಡ್ರಿ. ಮತ್ತೆ ಇನ್ನೇನು ಮಾಡು ಅಂತ ಹೇಳ್ತೀಯ ನನ್ನ? ಬಾ, ಆ ವಿಷಯ ಬಿಟ್ಟಾಕೋ. ಇನ್ನೂ ಆಗಿಲ್ವಾ? ಎಷ್ಟು ಸಮಯ ಆದರೂ ಇದು ಮುಗಿತಾನೇ ಇಲ್ವೇ? ಇದ್ಯಾವ ಪರ್ಫ್ಯೂಮು? ಹೇಗಿದೆ? ಚೆನ್ನಾಗಿದೆಯಾ? ಅಮೇಝಿಂಗ್, ಸಮಥಿಂಗ್ ಸ್ಪೆಷಲ್. ಇಲ್ಲಿ ಕೊಡು. ಇದು ಕೂಡ ನಿನ್ನ ಶೇಪ್ನಲ್ಲೇ ಇದೆ. ಕಾಸ್ಟ್ಲಿ. ಇದೇ ನಿನ್ನ ಸಮಸ್ಯೆ. ಇದನ್ನ ನಾನು ಕೊಂಡ್ಕೊಳ್ಳಿಲ್ಲ, ಗಿಫ್ಟಾಗಿ ಬಂದಿದ್ದು. ಯಾರು ಕೊಟ್ಟಿದ್ದು? ನಿಮಗೆ ಗೊತ್ತಲ್ಲ, ನೀತು ಅವ್ರ ಅಣ್ಣ ಗಲ್ಫಿಂದ ಬರ್ಬೇಕಾರೆ ತಗೊಂಡ್ಬಂದಿದ್ದು. ಸುಳ್ಳು.
ಇಲ್ಲ ರೀ, ನಿಜವಾಗ್ಲೂ. ಏಯ್, ನನಗೆ ಗೊತ್ತು ನೀನು ನನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೇಳ್ತಿದ್ಯಾ ಅಂತ. ನೀನು ನನ್ನ ಮುಖ ನೋಡು. ನೀನಿದ್ನ ದುಡ್ಡು ಕೊಟ್ಟು ತಂದಿದ್ಯಾ ತಾನೆ? ಅದ್ರ ಬೆಲೆ ಎಷ್ಟು? 2,000ನಾ? 2,000 ಅಷ್ಟೇ ರೀ. ಹ್ಮ್ 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 ಅ, ಅ, ಅ. ಈ ಸ್ಮೆಲ್ ಹೇಗಿದೆ? ಚೆನ್ನಾಗಿದ್ಯಾ? 5 ವರ್ಷದಿಂದ ಫೀಲ್ ಮಾಡ್ತಾನೆ ಇದ್ದೀನಿ ತಾನೆ, ಮತ್ತೇನು ಹೊಸ್ದಾಗಿ ಕೇಳ್ತೀಯಾ? ಇದನ್ನೆಲ್ಲ ತೆಗೆದ್ಬಿಡಿ, ನಾವು ನಿದ್ದೆ ಮಾಡೋಣ. ನಂಗೆ ನಿದ್ದೆ ಬರ್ತದೆ. ನೀನು ಮಲ್ಕೋ. ಮತ್ತೆ ನೀವು? ಐ ವಾಂಟ್ ಟು ಫಿನಿಶ್ ಆಲ್ ದಿಸ್ ಥಿಂಗ್ಸ್. ಆಮೇಲೆ ನಿದ್ರೆ ಮಾಡ್ತೀನಿ. ಸರಿ, ನಾನು ನಿದ್ದೆ ಮಾಡ್ತೀನಿ. ಮತ್ತೆ ಅಲಾರಾಮ್ ಮಾತ್ರ ಇಡಬೇಡಿ, ಓಕೆ? ಗುಡ್ ನೈಟ್. ಮೇಡಮ್, ಫೋನ್. ಹಲೋ. ಗುಡ್ ಈವ್ನಿಂಗ್. ಸರ್. ಏನ್ ವಿಷಯ? ವಾಯ್ಸ್ ಒಂಥರ ಇದೆಯಲ್ಲ. ಅದು ನಾನು ಪಾರ್ಲರ್ನಲ್ಲಿದ್ದೀನಿ. ಸುಂದರವಾಗಿರೋ ನೀವು ಇನ್ನೂ ಸುಂದರ ಆಗೋದಕ್ಕ? ಗಂಡು ಮಕ್ಕಳ ಹಾರ್ಟ್ ಬೀಟ್ಸ್ ಜಾಸ್ತಿ ಆಗುತ್ತೆ. ಏನ್ ವಿಷಯ ಸರ್? ಕಾಲ್ ಮಾಡಿದ್ದು ಡಿಸ್ಟರ್ಬ್ ಆಯ್ತಾ? ಹಾಗೇನಿಲ್ಲ. ಆಗಿರುತ್ತೆ. ಅಯ್ಯೋ, ಹಾಗೇನಿಲ್ಲ ಸರ್. ನಾನು ಮುಖದ ತುಂಬ. ಓಹ್, ಸಾರಿ. ಓಕೆ, ಕಾಲ್ ಮಿ ಬ್ಯಾಕ್ ವೆನ್ ಯು ಆರ್ ಫ್ರೀ. ಓಕೆ. ಓಕೆ ಸರ್, ನಾನು ಕಾಲ್ ಮಾಡ್ತೀನಿ. ಬಾಯ್. ಮಮ್ಮಿ ಫೋನ್. ಯಾರು ಮಮ್ಮಿ? ಅಪ್ಪನಾ? ಅಲ್ಲ, ನೀನ್ ಯಾಕೆ ಇದೆಲ್ಲ ಕೇಳ್ತಿದೀಯಾ? ಹಲೋ. ಅಭಿರಾಮಿ ಕಾಲ್ ಮಾಡಲಿಲ್ಲ. ಓಹ್, ಸಾರಿ ಸರ್. ಮನೆಗೆ ಬಂದಮೇಲೆ ನಾನು ಕೆಲಸ ಮಾಡ್ತಿದ್ದೆ. ಓಕೆ ಓಕೆ. ಏನು ಅಂತ ಹೇಳಿ ಸರ್? ನಿಮ್ಮ ಸ್ವೀಟ್ ವಾಯ್ಸ್ ಇನ್ನೂ ಕೇಳಬೇಕು ಅನಿಸ್ತಿತ್ತು. ಓಹ್. ಓಹ್, ನಾನು ಈ ವರ್ಕಿಂಗ್ ವುಮೆನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಫುಲ್ ಡೇ ಆಫೀಸ್, ಅದಾದ್ಮೇಲೆ ಹಸ್ಬೆಂಡ್, ಮತ್ತೊಂದು ಮಗು. ಬೋರಿಂಗ್ ಲೈಫ್. ಅದೆಲ್ಲ ಪಾರ್ಟ್ ಆಫ್ ದ ಲೈಫ್. ತುಂಬಾ ಜನಕ್ಕೆ ಹಾಗೆ. ಎಸ್ ಎಸ್. ಆದರೆ ಅಭಿರಾಮಿ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ಒಂದು ಪ್ರೈವೇಟ್ ಕಂಪ್ನಿಲಿ ಕೆಲಸ ಮಾಡೋದಕ್ಕೆ ಇಷ್ಟೊಂದು ಅಂದ ಅವಶ್ಯಕತೆನಾ? ಜೋಕಲ್ಲ, ಸೀರಿಯಸ್. ಅಭಿರಾಮಿ ಯಾಕೆ ಮೀಡಿಯಾ ಟ್ರೈ ಮಾಡಿಲ್ಲ? ಸರ್, ಏನ್ ಹೇಳ್ತಾ ಇದ್ದೀರಾ? ಎಸ್, ಸಿನಿಮಾ, ಸೀರಿಯಲ್ಸ್, ಮಾಡೆಲಿಂಗ್. ನಾನೊಂದು ನಿಜ ಹೇಳ, ಯು ಆರ್ ಸೋ ಸ್ವೀಟ್, ಲೈಕ್ ಎ ಮಾಡೆಲ್ ಗರ್ಲ್. ಓ, ಥ್ಯಾಂಕ್ ಯು. ಟ್ರೈ ಮಾಡ್ಬೋದಲ್ಲ ಆ ಫೀಲ್ಡ್ನು? ಅಯ್ಯೋ, ನಾನಂತೂ ಯೋಚನೆನೇ ಮಾಡಿಲ್ಲ. ಇಷ್ಟನಾ ನಿಮಗೆ? ಇಷ್ಟ ಆಗತ್ತೆ, ಆದರೆ ಹಸ್ಬೆಂಡಿಗೆ ಇಷ್ಟನೋ ಇಲ್ವೋ ಗೊತ್ತಿಲ್ಲ. ಹಾಗಂತ ನಿಮ್ಮ ಇಷ್ಟನೆಲ್ಲ ಬೇಡ ಅಂತ ಬಿಟ್ಬಿಡ್ತೀರಾ? ಇಟ್ಸ್ ಟು ಬ್ಯಾಡ್. ಮದುವೆ ಆದಮೇಲೆ ಸ್ವಂತ ಡ್ರೀಮ್ಸು, ಆಂಬಿಷನ್ಸ್ನೆಲ್ಲಾನು ದೂರ ತಳ್ಳಿಬಿಡೋದು ಫೂಲಿಶ್ ಥಿಂಕಿಂಗ್ ಅಲ್ವಾ? ಅದು ಈ ಕಾಲದಲ್ಲಿ.
ಮೇ ಬಿ ಮತ್ತೆ ಸರ್ ಮ್ಯಾರಿಡೇನಾ? ಆಗಿದ್ದಿದ್ರೆ ನನ್ನ ಪ್ರೀತಿಯಲ್ಲಿ ನಾನು ಸೋತಿರ್ತಿದ್ನಲ್ವಾ? ಯಾರ ಮೇಲ್ ಪ್ರೀತಿ? ಎಲ್ಲಾರ ಮೇಲೂ, ಸುಂದರವಾಗಿರೋ ಎಲ್ಲಾರ ಮೇಲೂ. ಹ, ಯಾಕೆ ನಕ್ಕಿದ್ದು? ಸರ್ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ. ಇಷ್ಟ ಇರೋರ ಹತ್ರ ಮಾತ್ರ. ಓ ಥ್ಯಾಂಕ್ ಯು. ಹೇಳಿಲ್ವಾ ಯು ಆರ್ ಸೋ ಸ್ವೀಟ್ ಅಂತ? ಮಾತಾಡೋದ್ರಲ್ಲೂ ನೋಡೋದ್ರಲ್ಲೂ ಎಲ್ಲದರಲ್ಲೂ. ಅಭಿರಾಮಿಗೆ ನಾನೊಂದು ಆಫರ್ ಕೊಡ್ತೀನಿ, ಇಫ್ ಯು ಡೋಂಟ್ ಮೈಂಡ್. ನನ್ನ ಜ್ಯುವೆಲರಿ ಮಾಡೆಲ್ ಆಗಬೇಕು ಅಂತ ಬಯಸ್ತೀನಿ. ಅಭಿರಾಮಿ. ಅಯ್ಯೋ ಸರ್ ಪ್ಲೀಸ್, ಇದೆಲ್ಲ ಯಾಕೆ? ಸೀರಿಯಸ್. ನಿಮ್ಮನ್ನ ಮೊದಲನೇ ಸಲ ನೋಡಿದಾಗಲೇ ಅನ್ಕೊಂಡಿದ್ದ ಕಾನ್ಸೆಪ್ಟ್. ಕೈಯಲ್ಲೋ ಕತ್ತಲ್ಲೋ ಕಿವಿಯಲ್ಲೋ ಒಂದು ಸಣ್ಣ ಆಭರಣನೂ ಇಲ್ಲದೆ ಇರೋ ಅಭಿರಾಮಿ, ಬಿಕಾಸ್ ಇವರ ಟ್ರಾಫಿಕ್ ಸ್ಟಾಪರ್. ಏನು ಉತ್ತರ ಹೇಳಲೇ ಇಲ್ಲ? ಉತ್ತರ ಅಂದರೆ ನಾನು ಬಲವಂತ ಮಾಡ್ತಾ ಇಲ್ಲ. ಥಿಂಕ್ ಅಬೌಟ್ ಇಟ್. ಓಕೆ, ಗುಡ್ ನೈಟ್. ಗುಡ್ ನೈಟ್. ಸ್ವೀಟ್ ಡ್ರೀಮ್ಸ್. ನಾನು ತುಂಬ ಚೆನ್ನಾಗಿದ್ದೀನಲ್ವಾ? ತುಂಬ ಚೆನ್ನಾಗೇನೂ ಇಲ್ಲ. ಹೋಗ್ರಿ, ಏನೂ ಹೇಳಲ್ಲ. ನೀನು ಏನು ಕೇಳಿದೆ? ತುಂಬ ಚೆನ್ನಾಗಿದ್ದೀನ ಅಂತ ತಾನೇ ಕೇಳಿದ್ದು. ತುಂಬ ಚೆನ್ನಾಗಿದೆ ಅನ್ನೋದಕ್ಕೆ ಭಯಂಕರವಾಗಿದೆ ಅಂತನೂ ಆಗತ್ತೆ. ನೀನು ಚೆನ್ನಾಗಿದೀಯಾ ಅಂತ ತಾನೇ ಹೇಳಿದ್ದು. ಹಾ ಹೌದು, ಅಷ್ಟೇ. ತುಂಬ ಭಯಂಕರ ಏನೂ ಇಲ್ಲ, ನಾನೇ ಬಿದ್ದಿದ್ದೀನಲ್ಲ. ನಾನು ಮಾಡೆಲ್ ಥರ ಕಾಣಿಸ್ತಿದ್ದೀನಾ? ಹಾಂ, ಏನಂದೆ? ಈ ಪೈಲ್ಸ್ ಟ್ಯಾಬ್ಲೆಟ್ಸ್ ಆಡ್ನಲ್ಲಿ ಬರ್ತಾರಲ್ಲ, ಆ ಥರನಾ? ಆ ಥರನೇ ಇದೆಯಾ? ಓ, ತಮಾಷೆ ಮಾಡಬೇಡಿ, ಸೀರಿಯಸ್ ಆಗಿ ಕೇಳ್ತಿದ್ದೀನಿ. ಏನಾದರೂ ಮಾಡ್ಲಿಂಗ್ ಮಾಡಬೇಕು ಅಂತ ಆಸೆ ಇದೆಯಾ? ಆ ಥರ ಏನಿಲ್ಲ. ಒಂದ್ ವೇಳೆ ನನಗೆ ಮಾಡ್ಲಿಂಗ್ ಆಫರ್ ಬಂದ್ರೆ ನಿಮ್ಮ ಒಪಿನಿಯನ್ ಏನು? ನಿಮಗಿಷ್ಟನೇನಾ? ನಿನ್ಗಿಷ್ಟನಾ? ನಂಗೆ ಇಷ್ಟ ಇಲ್ಲ ಅಂತ ಹೇಳಕ್ಕಾಗಲ್ಲ, ಆದ್ರೆ ಸ್ವಲ್ಪ ಎಕ್ಸೈಟಿಂಗ್ ಅಂತೂ ಇದೆ. ಏನಾಯ್ತು? ಯಾವುದಾದ್ರೂ ಆಫರ್ ಬಂದಿದ್ಯಾ? ಇನ್ನೂ ಬಂದಿಲ್ಲ. ಬಂದ್ರೆ? ಇದುವರೆಗೂ ಬಂದಿಲ್ಲ ಅಲ್ವಾ? ಬಂದ್ಮೇಲೆ ಬೇಕಿದ್ರೆ ನೋಡ್ಕೊಳ್ಳೋಣ. ನಾನು ಬೆಳಿಗ್ಗೆ ಮಂಗ್ಳೂರ್ಗೆ ಹೋಗ್ಬೇಕು. ಬಾಯ್ ಕಂದಮ್ಮ, ಸಿ ಯು. ಸರ್, ಫೋನ್. ಹಾಯ್, ಗುಡ್ ಮಾರ್ನಿಂಗ್ ಅಭಿರಾಮಿ. ಇಷ್ಟು ಬೆಳಗ್ಗೆ? ಅದು ಏನಂದ್ರೆ ಸರ್, ನೀವ್ ಹೇಳ್ತಾ ಇದ್ರಲ್ಲ ಆ ಮಾಡ್ಲಿಂಗ್ ವಿಷಯ. ಎಸ್ ಎಸ್. ಆರ್ ಯು ಓಕೆ? ಒಂದ್ಸಲ ಟ್ರೈ ಮಾಡೋಣ ಅನ್ಕೊಂಡೆ. ವೆರಿ ವೆರಿ ಗುಡ್ ಥಿಂಕಿಂಗ್. ಅಭಿರಾಮಿ ಪ್ರಾಕ್ಟಿಕಲ್ ಆಗಬೇಕು. ಹಾಗೆಲ್ಲ ಏನೂ ಇಲ್ಲ ಸರ್, ಅದು ನೀವ್ ಹೇಳಿದ್ರಲ್ಲ. ನಾನು ಹೇಳೋದಕ್ಕಲ್ಲ, ನಿಮ್ಮ ಮನಸ್ಸು ಹೇಳಬೇಕು. ಎನಿವೇ, ಐ ವಾಂಟ್ ಟು ಸಿ ಯು. ಸಿಗ್ತೀನಿ ಸರ್.
ಎಲ್ಲಿ ಅಂತ ಹೇಳಿದ್ರೆ ಇವತ್ತು ಆಫೀಸ್ಗೆ ಹೋಗಲ್ವಾ? ಲೀವ್ ಹಾಕ್ಬಿಡ್ತೀನಿ ಸರ್. ಹಾಗಿದ್ರೆ ಒಂದು ಕೆಲಸ ಮಾಡಿ, ಒಬ್ಬ ಲೇಡಿ ನಿಮಗೆ ಕಾಲ್ ಮಾಡ್ತಾರೆ, ಮಾರ್ಗರೇಟ್, ನನ್ನ ಸ್ಟಾಫು. ಓಕೆ? ಓಕೆ ಸರ್. ಬನ್ನಿ ಮ್ಯಾಮ್. ಬನ್ನಿ ಸರ್. ಹಾರ್ಟಿ ವೆಲ್ಕಮ್ ಟು ಯು ಅಭಿರಾಮಿ. ಥ್ಯಾಂಕ್ ಯು ಸರ್. ಕೂತ್ಕೊಳ್ಳಿ. ನಿಮಗೆ ಕುಡಿಯೋದಕ್ಕೆ ಏನು ಬೇಡ ಸರ್. ಮ್ಯಾಗಿ? ಹ್ಮ್. ಮ್ಯಾಗಿನ ಪರಿಚಯ ಮಾಡ್ಕೊಂಡ್ರಲ್ವಾ? ಶಿ ಈಸ್ ಅ ಗುಡ್ ಫೋಟೋಗ್ರಾಫರ್. ಹೇಳಿದ್ರು ಸರ್. ನೀವು ಒಬ್ಬರೇ ಬಂದಿದ್ದೀರಾ? ಹಸ್ಬೆಂಡ್ ಮ್ಯಾಂಗ್ಳೂರಿಗೆ ಹೋಗಿದ್ದಾರೆ. ಅವರಿಗೆ ಈ ವಿಷಯ ಗೊತ್ತಾ? ವಿತ್ ಇಸ್ ಪರ್ಮಿಷನ್? ನಾನಿಲ್ಲಿಗೆ ಬಂದಿದ್ದು ಅವ್ರಿಗೆ ಗೊತ್ತಿಲ್ಲ, ಆದರೆ ಅವರೇನು ಇದಕ್ಕೆ ಅಗೇನ್ಸ್ಟ್ ಅಲ್ಲ. ಅಭಿರಾಮಿ ಫೆಮಿನಿಸ್ಟಾ? ಅಂದರೆ ಏನು ಸರ್? ಅಲ್ಲ, ಸ್ತ್ರೀವಾದಿ ಏನೋ ಅಂತ. ಹಾಗಿಲ್ಲ ಸರ್. ಪ್ಲೀಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್ಕಮ್. ನಿಮಗೆ ಮ್ಯೂಸಿಕ್ ಇಷ್ಟನಾ? ಹಾಂ ಸರ್, ಇಷ್ಟ ಇದೆ. ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ಗೊತ್ತು. ಓಹ್, ವೆರಿ ಗುಡ್. ಈಗ ಪ್ಲೇ ಆಗ್ತಿರೋ ಹಾಡು ಮೆಹದಿ ಹಾ ಅಲ್ವಾ? ಓಹ್, ಪ್ರೋಗ್ರಾಮ್ಸ್? ಪ್ರೋಗ್ರಾಮ್ ಯಾವುದೂ ಇಲ್ಲ ಸರ್. ಮ್ಯಾರೇಜ್ ಆದಮೇಲೆ ಸಫರಿಂಗ್ ಅಲ್ವಾ? ಕ್ಲಾಸಿಕಲ್ ಡ್ಯಾನ್ಸ್, ಹಿಂದೂಸ್ತಾನಿ ಮ್ಯೂಸಿಕ್, ಪರ್ಫ್ಯೂಮ್ಸ್, ನಮ್ಮಿಬ್ರದ್ದು ಒಂದೇ ಟೇಸ್ಟ್ ಅಂತ ಕಾಣಿಸುತ್ತೆ. ಕನಸುಗಳನ್ನು ಕಾಣ್ತೀರಾ? ಎಷ್ಟೊಂದು ಕನಸು. ಯಾವುದ್ರ ಬಗ್ಗೆ? ಎಷ್ಟೊಂದು ಸಲ ನಾನು ರಾಜ್ಕುಮಾರಿ ಥರ ಆಗ್ಬಿಡ್ತೀನಿ. ಹೇಳಬೇಕು ಅಂದರೆ ಫ್ಲೈಟ್ ಕೂಡ ಓಡಿಸಿದ್ದೀನಿ. ಒಂದ್ಸಲ ನಾನಂತೂ ಸಮುದ್ರ ಮೇಲೆ ನಡೆದಾಡ್ತಾ ಇದ್ದೆ. ಎಲ್ಲದರಲ್ಲೂ ಒಂದು ಸೈಕೆಡೆಲಿಕ್ ಎಫೆಕ್ಟ್ ಇದೆ. ಐ ಲೈಕ್ ಇಟ್. ಮತ್ತೆ ಅಭಿರಾಮಿಗೆ ಯಾವ ವೇಷ ಇಷ್ಟ? ಐ ಮೀನ್ ಕ್ಲೋತ್ಸ್. ಯೂಶುವಲಿ ಸ್ಯಾರಿ, ಚೂಡಿದಾರ್. ಮಾಡರ್ನ್ ಔಟ್ಫಿಟ್ಸ್? ಅದು ಅಂದರೆ ಜೀನ್ಸ್, ಟೀ ಶರ್ಟ್, 3/4 ಶಾರ್ಟ್ಸ್, ಎವ್ರಿಥಿಂಗ್. ಮತ್ತೆ ಅದರಲ್ಲಿ ತುಂಬ ಮ್ಯಾಚ್ ಆಗೋದು ಶಾರ್ಟ್ ಡ್ರೆಸ್ ಆಗಿರುತ್ತೆ. ಬಿಕಾಸ್ ಯು ಹ್ಯಾವ್ ಎ ಬ್ಯೂಟಿಫುಲ್ ಸ್ಟ್ರಕ್ಚರ್. ಅಯ್ಯೋ, ದೇವರು ಕೊಟ್ಟಿರೋ ಸೌಂದರ್ಯವನ್ನು ಆಸ್ವಾದಿಸಬೇಕು ಅನ್ನೋದು, ದಟ್ಸ್ ಮೈ ಫಿಲಾಸಫಿ. ವಾಟ್ ಅಬೌಟ್ ಯುವರ್ಸ್? ಓಕೆ, ನಿಮಗೆ ಬೇಕಿರೋಂಥ ಕಾಸ್ಟ್ಯೂಮ್ಸ್ ರೆಡಿಯಾಗಿದೆ. ಟ್ರೈ ಇಟ್. ಮ್ಯಾಗಿ ಹೆಲ್ಪ್ ಮಾಡ್ತಾರೆ. ಟ್ರೈ ಇಟ್. ಟ್ರೈ ಇಟ್. ಹೋಗಿ ನೋಡೋಣ ನಿಮ್ಮ ಅಪಿಯರೆನ್ಸ್ ಹೇಗಿರುತ್ತೆ ಅಂತ. ಓಕೆ ಸರ್. तू ही बंदगी है, तू
नगमे मिलेंगे मेरे लबों पे तेरे नगमे मिलेंगे आँखों में साथी तेरे जल